ಜೋಡು ಪದಗಳು. ಕನ್ನಡಕ್ಕೆ ಸಂಸ್ಕೃತದಿಂದ ಹಲವಾರು ಜೋಡು ಪದಗಳು ಎರವಲಾಗಿ ಬಂದಿವೆ. ಮೇಲೆ 8.2ರಲ್ಲಿ ಸೂಚಿಸಿರುವಂತೆ ಈ ಪದಗಳ ಒಳರಚನೆಯನ್ನು ಕನ್ನಡದಲ್ಲಿ ಇವುಗಳ ಅಂಗಗಳಾಗಿ ಬರುವ ಪದಗಳಿಗೆ ಎಂತಹ ಬಳಕೆಗಳಿವೆ ಎಂಬುದರ ಆಧಾರದ ಮೇಲೆ ಹೇಳಬೇಕಲ್ಲದೆ ಸಂಸ್ಕೃತ ವ್ಯಾಕರಣಗಳಲ್ಲಿ ಇವಕ್ಕೆ ಎಂತಹ ಒಳರಚನೆಯನ್ನು ಕಲ್ಪಿಸಿಕೊಡಲಾಗಿದೆ ಎಂಬುದರ ಆಧಾರದ ಮೇಲೆ ಹೇಳುವುದು ಸರಿಯಲ್ಲ. ಈ ಕಾರಣಕ್ಕಾಗಿ ಕನ್ನಡದಲ್ಲಿ ಕಾಣಿಸುವ ಕೆಲವು ಎರವಲಾಗಿ ಬಂದ ಪದಗಳು ಸಂಸ್ಕೃತದಲ್ಲಿ ಜೋಡು ಪದಗಳಾಗಿವೆಯಾದರೂ ಕನ್ನಡದಲ್ಲಿ ಅವುಗಳ ಅಂಗಗಳು ಸ್ವತಂತ್ರ ಇಲ್ಲವೇ ಅಸ್ವತಂತ್ರ ಪದಗಳಾಗಿ ಬಳಕೆಯಲ್ಲಿಲ್ಲವಾದರೆ ಅವನ್ನು ಜೋಡು ಪದಗಳೆಂದು ಕರೆಯದೆ ಒಳರಚನೆಯಿಲ್ಲದ ಪದಗಳೆಂದೇ ಕರೆಯಬೇಕಾಗುತ್ತದೆ. ಒಳರಚನೆಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿರುವಂತಹ ಎರವಲಾಗಿ ಬಂದ ಪದಗಳು ಕನ್ನಡದಲ್ಲಿ ಪ್ರಾಮುಖ್ಯವಾಗಿ 2 ವರ್ಗಗಳಲ್ಲಿ ಕಾಣಿಸುತ್ತವೆ. ಮೊದಲನೆಯ ಅಂಗ ನಾಮಪದವಾಗಿರುವವುಗಳು ಮತ್ತು ಮೊದಲನೆಯ ಅಂಗ ಗುಣಪದವಾಗಿರುವವುಗಳು ಎಂಬುದಾಗಿ ಮೇಲೆ 2.6.5ರಲ್ಲಿ ಕನ್ನಡದ ಜೋಡು ಪದಗಳನ್ನು ಹೆಸರಿಸಿದ ಹಾಗೆಯೇ ಇವನ್ನು ಹೆಸರಿಸಲು ಸಾಧ್ಯವಿದೆ. ಇವುಗಳಲ್ಲಿ ಮೊದಲನೆಯ ಅಂಗ ನಾಮಪದವಾಗಿರುವ ಜೋಡು ಪದಗಳು ಅವುಗಳ 2 ಅಂಗಗಳನ್ನು ಸಂಬಂಧಕ ಪ್ರತ್ಯಯದ ಮೂಲಕ ಜೋಡಿಸಿದವುಗಳಾಗಿರುತ್ತವೆ ಮತ್ತು ಮೊದಲನೆಯ ಅಂಗ ಗುಣಪದವಾಗಿರುವ ಜೋಡು ಪದಗಳು ಅಂತಹ ಗುಣಪದವನ್ನು ನಾಮಪದದ ಎಡಕ್ಕೆ ನಿಲ್ಲಿಸಿ ತಯಾರಿಸಿದವುಗಳಾಗಿರುತ್ತವೆ. ಉದಾಹರಣೆಗೆ 1. ಮೊದಲನೆಯ ಅಂಗ ನಾಮಪದವಾಗಿರುವ ಜೋಡು ಪದಗಳು ಮಾನಹಾನಿ ಮಾನದ ಹಾನಿ, ಮೂರ್ತಿ ಪೂಜೆ ಮೂರ್ತಿಯ ಪೂಜೆ, ಲಗ್ನ ಪತ್ರಿಕೆ ಲಗ್ನದ ಪತ್ರಿಕೆ, ವಿದ್ಯಾಭ್ಯಾಸ ವಿದ್ಯೆಯ ಅಭ್ಯಾಸ, ಯುಗಾದಿ ಯುಗದ ಆದಿ, ಸೂರ್ಯಗ್ರಹಣ ಸೂರ್ಯನ ಗ್ರಹಣ, ದೇಹಾವಸಾನ ದೇಹದ ಅವಸಾನ, ಗ್ರಾಮ ದೇವತೆ ಗ್ರಾಮದ ದೇವತೆ, ಪಾದಪೂಜೆ ಪಾದದ ಪೂಜೆ, ಗ್ರಂಥಕರ್ತೃ ಗ್ರಂಥದ ಕರ್ತೃ, ಚಂದ್ರೋದಯ ಚಂದ್ರನ ಉದಯ, ಜಗದ್ಗುರು ಜಗತ್ತಿನ ಗುರು. 2. ಮೊದಲನೆಯ ಅಂಗ ಗುಣಪದವಾಗಿರುವ ಜೋಡು ಪದಗಳು ಕೃಷ್ಣ ಸರ್ಪ ಪರಮಾತ್ಮ ಪರಲೋಕ, ವಕ್ರಬುದ್ಧಿ, ಮೂಲವ್ಯಾಧಿ, ಮಹಾನಗರ, ಶುಭಕಾರ್ಯ, ಗಾಢನಿದ್ರೆ, ದೀರ್ಘಾಯುಷ್ಯ, ದೃಢಮನಸ್ಸು, ಪೂರ್ಣವಿರಾಮ, ಮೂಲನಿವಾಸಿ, ಮಂದಬುದ್ಧಿ, ಸದ್ಗುಣ. ಈ ಜೋಡು ಪದಗಳಲ್ಲಿ ಕೆಲವಕ್ಕೆ ಆದ ಎಂಬ ಕ್ರಿಯಾರೂಪವನ್ನು ಬಳಸಿ ವಿಗ್ರಹವಾಕ್ಯವನ್ನು ಹೇಳಲು ಸಾಧ್ಯವಿದೆ. ಉದಾಹರಣೆಗೆ ದೃಢವಾದ ಮನಸ್ಸು, ಗಾಢವಾದ ನಿದ್ರೆ. ಆದರೆ ಇಂತಹ ಒಳರಚನೆಯಲ್ಲೂ ಮೊದಲನೆಯ ಅಂಗವಾಗಿ ಒಂದು ಗುಣಪದವೇ ಕಾಣಿಸಿಕೊಳ್ಳುತ್ತದೆ. ಅದು ವಿಗ್ರಹವಾಕ್ಯದಲ್ಲಿ ನೇರವಾಗಿ ನಾಮಪದದೆದುರು ಬರುವ ಬದಲು ಆಖ್ಯಾತ ಸ್ಥಾನದಲ್ಲಿ ಬಂದಿದೆ ಅಷ್ಟೇ. 2ಕ್ಕಿಂತ ಜಾಸ್ತಿ ಪದಗಳಿಂದ ತಯಾರಾಗಿರುವ ಜೋಡು ಪದಗಳ ಬಳಕೆ ಕನ್ನಡದಲ್ಲಿ ಬಹಳ ಅಪರೂಪ. ಆದರೆ ಸಂಸ್ಕೃತದಲ್ಲಿ ಇಂತಹ ಜೋಡು ಪದಗಳು ಹೇರಳವಾಗಿದ್ದು ಅವುಗಳಲ್ಲಿ ಕೆಲವು ಕನ್ನಡಕ್ಕೂ ಎರವಲಾಗಿ ಬಂದಿವೆ. ಇವು ಸಾಮಾನ್ಯವಾಗಿ 2 ಪದಗಳನ್ನು ಸೇರಿಸುವಂತಹ 2 ಅಥವಾ ಜಾಸ್ತಿ ಸ್ತರಗಳಲ್ಲಿ ತಯಾರಾಗುತ್ತವೆ. ಉದಾಹರಣೆಗಾಗಿ ಅರಿಷಡ್ವರ್ಗ ಎಂಬ ಪದವನ್ನು ಪರಿಶೀಲಿಸಬಹುದು. ಮೊದಲನೆಯ ಸ್ತರದಲ್ಲಿ ಷಟ್ 6 ಮತ್ತು ವರ್ಗ ಗುಂಪು ಎಂಬೆರಡು ಪದಗಳನ್ನು ಸೇರಿಸಿ ಷಡ್ವರ್ಗ ಎಂಬ ಪದವನ್ನು ತಯಾರಿಸಿ ಅನಂತರ 2ನೆಯ ಸ್ತರದಲ್ಲಿ ಆ ಪದಕ್ಕೆ ಅರಿ ಶತ್ರು ಎಂಬ ಪದವನ್ನು ಸೇರಿಸಿ ಈ ಪದವನ್ನು ತಯಾರಿಸಲಾಗಿದೆ ಎಂದು ಹೇಳಲು ಸಾಧ್ಯವಿದೆ. ಇದೇ ರೀತಿಯಲ್ಲಿ ಕುಶಾಗ್ರಮತಿ ಎಂಬ ಪದವನ್ನು ಮೊದಲಿಗೆ ಕುಶಾಗ್ರ ಎಂಬ ಪದವನ್ನು ತಯಾರಿಸಿ ಅನಂತರ 2ನೆಯ ಸ್ತರದಲ್ಲಿ ಅದಕ್ಕೆ ಮತಿ ಎಂಬ ಪದವನ್ನು ಸೇರಿಸುವುದರ ಮೂಲಕ ತಯಾರಿಸಲಾಗಿದೆ ಎಂದು ಹೇಳಲು ಸಾಧ್ಯವಿದೆ. ಸಾರಾಂಶ: ಕನ್ನಡಕ್ಕೆ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಪದಗಳನ್ನು ಕನ್ನಡದ ವ್ಯಾಕರಣಗಳಲ್ಲಿ ಸಾಮಾನ್ಯವಾಗಿ ಅವಕ್ಕೆ ಸಂಸ್ಕೃತ ವ್ಯಾಕರಣಗಳಲ್ಲಿ ಕೊಟ್ಟಿರುವ ಒಳರಚನೆಗಳನ್ನೇ ಕೊಟ್ಟು ವಿವರಿಸುವುದು ರೂಢಿ. ಆದರೆ ಇದು ಸರಿಯಲ್ಲ. ಈ ಪದಗಳಿಗೆ ಕನ್ನಡದಲ್ಲಿ ಕನ್ನಡದವೇ ಆದ ಒಳರಚನೆಗಳಿವೆ.
ಸಂಸ್ಕೃತದಲ್ಲಿ ಪೂರ್ವ ಪ್ರತ್ಯಯವಿರುವ ಪದಗಳು ಕನ್ನಡದಲ್ಲಿ ಜೋಡು ಪದಗಳಾಗಿ ಕಾಣಿಸಿಕೊಳ್ಳಬಹುದು, ಇಲ್ಲವೇ ಪ್ರತ್ಯಯವಿರುವವುಗಳಾಗಿ ಕಾಣಿಸಿಕೊಳ್ಳಬಹುದು. ಪರಪ್ರತ್ಯಯವಿರುವ ಪದಗಳನ್ನು ಸಂಸ್ಕೃತದಲ್ಲಿ ಕೃತ್ ಮತ್ತು ತದ್ಧಿತ ಪ್ರತ್ಯಯವಿರುವವುಗಳೆಂದು ವಿಂಗಡಿಸುವುದು ರೂಢಿ. ಆದರೆ ಕನ್ನಡದ ಮಟ್ಟಿಗೆ ಈ ವಿಂಗಡಣೆಗಿಂತಲೂ ನಾಮಪದ ಇಲ್ಲವೇ ಗುಣಪದಕ್ಕೆ ಬೇರೆ ಬೇರೆ ರೀತಿಯ ಪ್ರತ್ಯಯಗಳನ್ನು ಸೇರಿಸಿ ನಾಮಪದವನ್ನು ತಯಾರಿಸಲಾಗಿದೆಯೇ ಅಥವಾ ಗುಣಪದವನ್ನು ತಯಾರಿಸಲಾಗಿದೆಯೇ ಎಂಬ ವಿಷಯದ ಆಧಾರದ ಮೇಲೆ ಈ ಪದಗಳನ್ನು ವರ್ಣಿಸುವುದೇ ಹೆಚ್ಚು ಉಪಯುಕ್ತವಾದ ವಿಧಾನ. ಜೋಡು ಪದಗಳನ್ನು ಸಂಸ್ಕೃತದಲ್ಲಿ ಪ್ರಾಮುಖ್ಯವಾಗಿ ಅವುಗಳ ಅಂಗಗಳಾಗಿ ಬಂದಿರುವ ಪದಗಳಲ್ಲಿ ಪ್ರಧಾನ ಪದ ಯಾವುದು ಎಂದರೆ ಕೇಂದ್ರ ಬಿಂದು ಯಾವ ಅಂಗದ ಮೇಲೆ ಬೀಳುತ್ತದೆ ಎಂಬ ವಿಷಯದ ಆಧಾರದ ಮೇಲೆ ತತ್ಪುರುಷ, ಬಹುವ್ರೀಹಿ, ಅವ್ಯಯೀಭಾವ, ದ್ವಂದ್ವ ಮೊದಲಾದ ಸಮಾಸಗಳಾಗಿ ವಿಂಗಡಿಸುವುದು ರೂಢಿ. ಆದರೆ ಕನ್ನಡಕ್ಕೆ ಎರವಲಾಗಿ ಬಂದಿರುವ ಸಂಸ್ಕೃತದ ಜೋಡು ಪದಗಳನ್ನು ಈ ರೀತಿ ವಿಂಗಡಿಸುವ ಬದಲು ಅವುಗಳ ಮೊದಲನೆಯ ಅಂಗವಾಗಿ ಬಂದಿರುವ ಪದ ನಾಮಪದವೇ ಅಥವಾ ಗುಣಪದವೇ ಎಂಬ ವಿಷಯದ ಆಧಾರದ ಮೇಲೆ ವಿಂಗಡಿಸುವುದೇ ಹೆಚ್ಚು ತೃಪ್ತಿಕರವಾದ ವಿಧಾನ.